ಮಾಜಿ ಸೈನಿಕನನ್ನ ಕೊಲೆ ಮಾಡಿ ಆರಾಮಾಗಿ ನಡ್ಕೊಂಡು ಹೋಗಿದ್ದ. ತಾನು ಹೆಣ ಬೀಳಿಸಿದ್ದೀನಿ ಅನ್ನೋ ಭಯ, ಪಶ್ಚಾತ್ತಾಪ, ಪಾಪ ಪ್ರಜ್ಞೆಯೂ ಕೂಡ ಆತನ ಮುಖದಲ್ಲಿ ಇರಲಿಲ್ಲ. ಈತ ಕೊಲೆ ಮಾಡಿದ್ದಾನೆ ಅನ್ನೋದು ಪೊಲೀಸರಿಗೂ ಗೊತ್ತೇ ಇರಲಿಲ್ಲ. ಅಲ್ಲೊಂದು ಹೆಣ ಬಿದ್ದಿದೆ ಅಂತ ಯಾರಿಗೂ ತಿಳಿದೇ ಇರಲಿಲ್ಲ. ಹೀಗಿದ್ರೂ ಪೊಲೀಸರ ಬಳಿ ತಗ್ಲಾಕೊಂಡಿದ್ ಹೇಗೆ? ಇಷ್ಟಕ್ಕೂ ಆ ಪಾಪಿ ಸಿಕ್ಕಿ ಬಿದ್ದಿದ್ದೇಗೆ? ಮಾಜಿ ಸೈನಿಕನನ್ನ ಕೊಲೆ ಮಾಡಿದ್ ಯಾಕೆ ಅನ್ನೋ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ಡೀಟೇಲ್ಡ್ ಆಗಿ ತೋರಿಸ್ತೀವಿ ನೋಡಿ. ಡ್ಯೂಟಿ ಮುಗಿಸ ಹೊಂಟೇನಿ. ಡ್ಯೂಟಿ ಮುಗಿದಾದ್ಮಾಕ ಎಣ್ಣೆ ಕುಡಿದು ಹೊಂಟೀನಿ ಸರ್. ವಾಕರಿ ಅದರ ಪರ್ಮಿಷನ್ ಅದ, ಗನ್ ಲೈಸೆನ್ಸ್ ಅದ ಎಲ್ಲದ ತಂದಿಲ್ಲ ಸರ್. ಸಂಗಟಿ ತೊಗೊಂಡು ತಂದಿಲ್ಲ. ವಯಸ್ಸು ಸರ್ ನಮ್ಮದು 25 ಇಯರ್ಸ್. ಅದು ಯಾವಾಗ ತೊಗೊಂಡು ಗನ್ ಪರ್ಮಿಷನ್? ಸರ್ ಒಂದು 2 ಇಯರ್ಸ್ ಆಯ್ತು. ಯಾರೋ ಇವನು ಸುಳ್ಳನ್ನು ತಲೆ ಮೇಲೆ ಹೊಡೆದಂಗೆ ಹೇಳ್ತಾವನೆ. ಗನ್ ಇದೆ ಅಂತಾನೆ. ಗನ್ ಲೈಸೆನ್ಸ್ ಇದೆಯಾ ಅಂದ್ರೆ ತಲೆ ಆ ಕಡೆ ಈ ಕಡೆ ಸಖತ್ತಾಗಿ ಅಲಗಾಡಿಸ್ತಾನೆ. ಆದ್ರೆ ಲೈಸೆನ್ಸ್ ಕೊಡುವಂತ ಕೇಳಿದ್ರೆ ತಂದಿಲ್ಲ ಸರ್ ಅಂತಾನೆ. 1.5 ಬುಲೆಟ್ ಸೈಜ್ ನ ಗನ್ ಸರ್ ಅಂತ ಡೀಟೇಲ್ಡ್ ಆಗಿ ಹೇಳ್ತಾನೆ. ಆದ್ರೆ ಇವನು ಹೇಳಿದ್ದನ್ನ ಪೊಲೀಸರು ಸುಟ್ಕೊಂಡು ಹೋಗಿದ್ದಿದ್ರೆ ಮುಗೀತು. ಸೀಗೆಕಾಯಿ ಮುಖದವನು ತಪ್ಪಿಸ್ಕೊಂಡು ಓಡ್ಬಿಡ್ತಿದ್ದ. ಆದ್ರೆ ಪೊಲೀಸರು ಗನ್ ಮೂಲ ಕೆದಕಿದ್ದೇ ತಡ ಅಸಲಿ ಸತ್ಯ ಹೊರಬಂದಿತ್ತು. ಗನ್ ಮೂಲ ಕೆದಕಿದ್ದ ಪೊಲೀಸರಿಗೆ ಶಾಕ್ ಆಗಿತ್ತು. ಅಯ್ಯೋ ಪಾಪಿ ಅಂತ ಪೊಲೀಸರು ಎಳ್ಕೊಂಡು ಹೋಗಿದ್ರು. ಯಾಕಂದ್ರೆ ಇವನು ಆಗಷ್ಟೇ ಕೊಲೆ ಮಾಡಿ ತಾನು ಏನೂ ಮಾಡೇ ಇಲ್ಲ ಎಂಬಂತ ಹೋಗ್ತಿದ್ದ ಅನ್ನೋದು ಪೊಲೀಸರಿಗೆ ಗೊತ್ತಾಗಿತ್ತು. ಅದೂ ಕೂಡ ಈ ಪಾಪಿ ಸಿಕ್ಕಿದ್ದು ಕೂಡ ಇಂಟ್ರೆಸ್ಟಿಂಗ್. ಈ ಖತರ್ನಾಕ್ ಕಿಲ್ಲರ್ ಸಿಕ್ಕಿದ್ದ ಹೇಗೆ ಅನ್ನೋ ಇಂಟ್ರೆಸ್ಟಿಂಗ್ ಕಹಾನಿಯನ್ನ ತೋರಿಸ್ತೀವಿ. ಅದಕ್ಕೂ ಮುನ್ನ ಇವನು ಯಾರು ಹೆಣ ಬೀಳಿಸಿದ್ದ, ಯಾಕೆ ಕೊಲೆ ಮಾಡಿದ್ದ ಅನ್ನೋದನ್ನ ಮೊದಲು ನೋಡಿಬಿಡೋಣ. ಈ ಹಂತಕನ ಹೆಸರು ಸಚಿನ್. ಕಲಬುರಗಿ ನಗರದ ರಾಮ ಮಂದಿರ ಬಳಿ ಇರುವ ವಿವಾದಿತ ಜಾಗದಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡುತ್ತಿದ್ದ. ಸಚಿನ್ ಜೊತೆಗೆ ರವಿಚಂದ್ರ ಖೇಡ್ ಎಂಬ ನಿವೃತ್ತ BSF ಯೋಧ ಕೂಡ ಸೆಕ್ಯೂರಿಟಿ ಕೆಲಸಕ್ಕೆ ನೇಮಕವಾಗಿದ್ದ. ಮೊದಲ ದಿನ ಕೆಲಸಕ್ಕೆ ಸೇರಿದ್ದ ಖುಷಿಯಲ್ಲಿ ಸಚಿನ್, ರವಿಚಂದ್ರ ಹಾಗೂ ಹನುಮಂತ 3 ಜನ ಸೇರ್ಕೊಂಡು ಫುಲ್ ಪಾರ್ಟಿ ಮಾಡಿದ್ರು. ದೇಹಕ್ಕೆ ಕಿಕ್ ಏರಿದ್ದೇ ತಡ 3 ಸಿಂಹಗಳಂತೆ ಎಗರಾಡೋಕೆ ಶುರು ಮಾಡಿದ್ದಾರೆ. ಈ ವೇಳೆ ಎಕ್ಸ್ ಆರ್ಮಿ ರವಿಚಂದ್ರ ಸಚಿನ್ ಹಾಗೂ ಹನುಮಂತನನ್ನ ಬೈದಿದ್ದಾರೆ. ಸುಮ್ಮನೆ ಇದ್ರೆ ಸರಿ ಅಂತ ಕೆಟ್ಟ ಪದ ಬಳಸಿದ್ದಾರೆ. ಇಷ್ಟಕ್ಕೆ ಕೋಪ ಮಾಡಿಕೊಂಡಿದ್ದ ಈ ಹನುಮಂತ ಹಾಗೂ ಸಚಿನ್ ಸೇರ್ಕೊಂಡು ಮಾಜಿ ಸೈನಿಕನನ್ನ ಕೊಲೆ ಮಾಡಿದ್ದಾರೆ. ಇಲ್ಲಿ ಕೊಲೆಯಾಗಿರೋ ರವಿಚಂದ್ರ ಕಲಬುರಗಿ ನಗರದ ರಾಣೇಶ್ ಪೀರ್ ದರ್ಗಾ ಏರಿಯಾ ನಿವಾಸಿ. ಹೆಂಡತಿ ಜೊತೆ ನೆಮ್ಮದಿಯಾಗಿ ಜೀವನ ಮಾಡುತ್ತಿದ್ದ. IOCಯಲ್ಲಿ ಡೇ ಟೈಮ್ ಕೆಲಸ ಮಾಡುತ್ತಿದ್ದ ರವಿಚಂದ್ರ ರಾತ್ರಿ ಹೊತ್ತು ಎಲ್ಲಾದ್ರೂ ಸೆಕ್ಯೂರಿಟಿ ಕೆಲಸ ಸಿಕ್ಕಿದ್ರೆ ಹೋಗ್ತಿದ್ದ. ಅವತ್ತು ಭಾನುವಾರ ಕೂಡ ರವೀಂದ್ರ 2,000 ರೂಪಾಯಿ ಸಿಗುತ್ತೆ ಅಂತ ಸೆಕ್ಯೂರಿಟಿ ಕೆಲಸಕ್ಕೆ ಹೋಗಿದ್ದ. ಕೆಲಸಕ್ಕೆ ಸೇರಿದ್ದ ಮೊದಲ ದಿನವೇ 3 ಜನರು ಗುಂಡು ತುಂಡಿನ ಪಾರ್ಟಿ ಮಾಡಿದ್ದಾರೆ. ಈ ವೇಳೆ ರವಿಚಂದ್ರ ಅವಶ್ಯವಾಗಿ ಬೈದ ಅಂತ ಇಬ್ಬರೂ ಸೇರ್ಕೊಂಡು ಕೊಲೆ ಮಾಡಿದ್ರು. ಏನು ಒಂದು ವಿವಾದಾತ್ಮಕ ಇರುವಂಥ ಒಂದು ಸ್ಥಳದಲ್ಲಿ ಒಂದೇ ದಿನ 2 ಜನ ಸೆಕ್ಯೂರಿಟಿ ಗಾರ್ಡ್ಸ್ಗಳನ್ನು ನೇಮಕ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಇಬ್ಬರು ಸೆಕ್ಯೂರಿಟಿ ಗಾರ್ಡ್ಸ್ ವಾಚ್ಮೆನ್ಸ್ಗಳು ಸೇರಿ ಪಾರ್ಟಿ ಮಾಡಿರ್ತಾರೆ ಕೆಲವ್ರ ಜೊತೆ ಸೇರಿಕೊಂಡು. ಆಮೇಲೆ ಗಲಾಟೆ ಆಗಿರ್ತಾವ್ರಿ ಇಬ್ಬರ ನಡುವೆ. ಕುಡಿದ ನಂತರ ಮಾತಿನ ಚಕಮಕಿಯಾಗಿ ನಂತರ ಏನೊಬ್ಬ ಆರೋಪಿ ಇದ್ದಾನೆ, ಅವನು ರಾಡ್ಲಿಂದ ಅಲ್ಲೇ ಸ್ಥಳದಲ್ಲಿರುವ ರಾಡ್ನಿಂದ ಹಲ್ಲೆ ಮಾಡಿದ್ದಾನೆ. ಅದರಲ್ಲಿ ರವಿಚಂದ್ರ ಅನ್ನೋರು 45 ವರ್ಷ. ಇವರು ಎಕ್ಸ್ ಸರ್ವಿಸ್ ಮ್ಯಾನ್, BSF ಕೆಲಸ ಮಾಡಿ ಈಗ ಪ್ರೈವೇಟ್ ಸೆಕ್ಯೂರಿಟಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ IOCಯಲ್ಲಿ. ಆ ದಿನಕ್ಕೆ ಮಾತ್ರ ಅಂತ ನೈಟ್ ವಾಚ್ಮ್ಯಾನ್ ಆಗಿ ಅಲ್ಲಿ ಕೆಲಸಕ್ಕೆ ಬಂದಿದ್ದರು. ಪೊಲೀಸರಿಗೆ ಅದೊಂದು ನಿಗೂಢ ಜಾಗದಲ್ಲಿ ಕೊಲೆ ನಡೆದಿದೆ ಅನ್ನೋ ವಿಷಯವೇ ಗೊತ್ತಿರಲಿಲ್ಲ. ಬಟ್ ಯಾವಾಗ ಸಚಿನ್ ತಗಲಾಕೊಂಡೋ ಪೊಲೀಸರು ಘಟನಾ ಸ್ಥಳಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಅಲ್ಲಿ ವಿವಾದಿತ ಜಾಗದಲ್ಲಿ ರವಿಚಂದ್ರ ಕೊಲೆಯಾಗಿರುವುದನ್ನು ಕಂಡು ಪೊಲೀಸರೇ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ರು. ಯಾಕಂದ್ರೆ ಮಾಜಿ ಸೈನಿಕನ ಕೊಲೆ ಅಷ್ಟೊಂದು ಭಯಾನಕವಾಗಿತ್ತು. ರವಿಚಂದ್ರ ತಲೆಗೆ ರಾಡ್ನಿಂದ ಹೊಡೆದು ಕೊಲೆ ಮಾಡಿರುವ ಭೀಕರತೆಯನ್ನ ಇಡೀ ರೂಮ್ ಹೇಳುತ್ತಿತ್ತು. ಅಪರಾಧ ನಡೆದ ಒಂದು ಬೆಳಗಿನ ಜಾವ 3 ರಿಂದ 4 ಗಂಟೆ ಸುಮಾರಿಗೆ ಗಸ್ತಿನಲ್ಲಿರುವ ನಮ್ಮ ಸಿಬ್ಬಂದಿಯವರಿಗೆ ಇವನು ಅನುಮಾನಾಸ್ಪದವಾಗಿ ಹೊರಡ್ತಾ ಇರಬೇಕಾದ್ರೆ ಇವನಿಗೆ ಕ್ವಶನ್ ಮಾಡ್ತಾರೆ. ಕ್ವಶನ್ ಮಾಡಬೇಕಾದ್ರೆ ಇವನ ಹತ್ರ ಏನು
ಕುಡಿತದ ಫುಲ್ ಕುಡಿದ ಅಮಲಿನಲ್ಲಿ ಇರ್ತಾನೆ. ಮತ್ತು ಇವನನ್ನು ಕುಲಂಕುಷವಾಗಿ ವಿಚಾರಣೆ ಮಾಡಿದಾಗ ಅವನು ಹೇಳ್ತಾನೆ, ಇವನ ಸಹೋದ್ಯೋಗಿ ಒಂದು ಕೊಲೆ ಮಾಡಿ ಬಂದಿದ್ದೀನಿ ಅಂತ ಹೇಳ್ತಾನೆ. ಸ್ಥಳಕ್ಕೆ ಇವನೇ ಕರ್ಕೊಂಡೋಗಿ ತೋರಿಸ್ತಾನೆ. ಏನು ಒಂದು ಸ್ಥಳ ಇತ್ತು, ಅಲ್ಲಿ ಕರ್ಕೊಂಡೋಗಿ ಖಚಿತ ಆಗುತ್ತೆ ಇವನು ಅಲ್ಲಿ ರಾಡ್ಲಿಂದ ಹಲ್ಲೆ ಮಾಡಿದ್ದಾನಂತಂದು. ಭಾನುವಾರ ರಾತ್ರಿ ಕಲಬುರಗಿ ನಗರ ಪೊಲೀಸರು ಎಂದಿನಂತೆ ಸಿಟಿ ರೌಂಡ್ಸ್ನಲ್ಲಿದ್ರು. ನೈಟ್ ರೌಂಡ್ಸ್ನಲ್ಲಿದ್ದ ಪೊಲೀಸರಿಗೆ ಕಲಬುರಗಿ ನಗರದ ಜೇವರ್ಗಿ ರಸ್ತೆಯ ಬಿದ್ದಾಪುರ ಕಾಲೋನಿ ಬಳಿ ಒಬ್ಬ ವ್ಯಕ್ತಿ ಅನುಮಾನಾಸ್ಪದವಾಗಿ ಮಿಡ್ನೈಟ್ನಲ್ಲಿ ಓಡಾಡ್ತಿದ್ದಾನೆ ಅಂತ ಸ್ಥಳೀಯರು ಮಾಹಿತಿ ನೀಡಿದ್ರು. ಬರೀ ಓಡಾಡಿದ್ದಿದ್ರೆ ಬಹುಶಃ ಸ್ಥಳೀಯರಿಗೆ ಡೌಟ್ ಬರ್ತಿರ್ಲಿಲ್ವೇನೋ. ಆದ್ರೆ ಒಬ್ಬನೇ 2 ಬೈಕ್ ತಂದು ನಿಲ್ಲಿಸಿದ. ಒಂದು ಬೈಕ್ ಚಲಾಯಿಸಿಕೊಂಡು 300 ಮೀಟರ್ ದೂರ ಹೋಗಿ ನಿಂತಿದ್ದ. ನಂತರ ವಾಪಸ್ ಹೋಗಿ ಮತ್ತೊಂದು ಬೈಕ್ ಚಲಾಯಿಸಿಕೊಂಡು ಹೋಗ್ತಿದ್ದ. 2 ಬೈಕ್ ಅವನು ಶಿಫ್ಟ್ ವೈಸ್ ಇವನೇ ಶಿಫ್ಟ್ ಮಾಡಿದ್ದಾನೆ. ಏನು ಒಂದು ಆರೋಪಿ ಇದ್ದಾನೆ ಸಚಿನ್ ಅಂತ, ಫಸ್ಟ್ ಅವನ ಬೈಕಲ್ಲಿ ಹೋಗ್ತಾನೆ. ನಂತರ ಏನು ಮೃತನ ಒಂದು ದ್ವಿಚಕ್ರ ವಾಹನ ಇದೆ ಅದನ್ನು ಕೂಡ ಅಲ್ಲಿಂದ ಸಾಗಾಟ ಮಾಡಿದ್ದ. 2 ದ್ವಿಚಕ್ರ ವಾಹನಗಳನ್ನು ಕೂಡ ವಶಪಡಿಸ್ಕೊತಾ ಇದ್ದಾರೆ. ಇದನ್ನ ನೋಡಿದ ಸ್ಥಳೀಯರಿಗೆ ಡೌಟ್ ಬಂದಿದೆ. ಬೈಕ್ ಕಳ್ಳತನ ಮಾಡಿದ್ದಾನೆ ಅಂತ ಸ್ಥಳೀಯರು ಪೊಲೀಸರಿಗೆ ತಿಳಿಸಿದ್ದಾರೆ. ತಕ್ಷಣ ಸ್ಪಾಟ್ಗೆ ಬಂದ ಪೊಲೀಸರು ಸಚಿನ್ನನ್ನ ವಿಚಾರಣೆ ಮಾಡಿದಾಗ ಗನ್ ಕಾಣಿಸಿದೆ. ಆ ಗನ್ ಬಗ್ಗೆ ಕೆದಕಿದಾಗ ಹತ್ಯೆ ಸತ್ಯ ಹೊರಬಂದಿದೆ. ಇಷ್ಟೇ ಅಲ್ಲ, ಬೈಕ್ ಹಾಗೂ ಗನ್ ಮಾಜಿ ಸೈನಿಕನದ್ದೇ ಅನ್ನೋದು ಖಾಕಿ ತನಿಖೆಯಲ್ಲಿ ಗೊತ್ತಾಗಿದೆ. ಕೊಲೆ ಬಳಿಕ ಬೈಕ್ ಹಾಗೂ ಗನ್ ಎತ್ಕೊಂಡು ಹೋಗೋಣ ಅಂತ ನೋಡ್ತಿದ್ದ ಹಂತಕರು ತಗಲಾಕೊಂಡಿದ್ದಾರೆ.